लोकापुर से धारवाड़ नए रेलवे मार्ग को जल्द मिलेगी हरी झंडी। लोकापुर से धारवाड़ रेलवे मार्ग निर्माण को लेकर सोमवार को हुब्बल्ली में जनरल मैनेजर कार्यालय में सांसद जगदीश शेट्टर, राज्य रेलवे विकास संघर्ष समिति के अध्यक्ष कुतुबुद्दीन काजी और रामदुर्ग रेलवे संघर्ष समिति के पदाधिकारियों ने बैठक कर विस्तृत चर्चा की। बैठक के बाद कुतुबुद्दीन काजी ने कहा, पूर्व मुख्यमंत्री एवं बेलगावी सांसद जगदीश शेट्टर लोकापुर धारवाड़ नए रेलवे मार्ग के लिए लगातार प्रयास कर रहे हैं। आज उनकी अगुवाई में जनरल मैनेजर के साथ बैठक हुई, जिसमें उन्होंने परियोजनाओं को जल्द लागू करने का जोरदार अनुरोध किया। हमारे क्षेत्र के सभी वर्तमान और पूर्व विधायक, सांसद तथा जनप्रतिनिधि शेट्टर को दलगत राजनीति से ऊपर उठकर समर्थन दें। इसके बाद पूर्व मुख्यमंत्री एवं बेलगावी सांसद जगदीश शेट्टर ने कहा, लोकापुर से धारवाड़ नए रेलवे मार्ग की वर्षों पुरानी मांग को लेकर मैंने पहले ही केंद्रीय रेल मंत्री अश्विनी वैष्णव को अवगत करा दिया है। 2019 में हुई सर्वे रिपोर्ट में कुछ कमियां होने के कारण परियोजना रुकी हुई थी। इस क्षेत्र में लाखों श्रद्धालु गोडची इरन्ना, सवी दत्ती, यल्लम्मा देवी, सोरेबान के शबरी आश्रम जैसे प्रसिद्ध धार्मिक स्थलों पर आते हैं। साथ ही यहाँ सीमेंट और शुगर फैक्ट्रियां भी हैं। ये घन आबादी वाला क्षेत्र है और इसके विकास के लिए नया रेलवे मार्ग आवश्यक है। इन सभी मुद्दों को मैंने रेल मंत्री तक पहुंचाया था और आज जनरल मैनेजर के साथ विस्तार से चर्चा की। चर्चा के बाद उन्होंने सकारात्मक प्रतिक्रिया दी और मार्ग का दोबारा सर्वे कराने का निर्णय लिया। उन्होंने भरोसा दिया कि इस रेलवे लाइन के निर्माण के लिए ईमानदारी से प्रयास किए जाएंगे। दोबारा सर्वे के बाद इस परियोजना को हरी झंडी मिलने की पूरी संभावना है। मैं इस परियोजना के पक्ष में हूं और चाहता हूं कि जल्द से जल्द ये मार्ग धरातल पर उतरे, शेट्टर ने कहा। इस मौके पर राज्य रेलवे विकास संघर्ष समिति के अध्यक्ष कुतुबुद्दीन काजी, रामदुर्ग रेलवे संघर्ष समिति के नेता गैबू जैन खान, शफी बेर्लिंग, M.K. यादवाड़ समेत अन्य सदस्य उपस्थित रहे। माजी मुख्यमंत्रिಗಳು ಬೆಳಗಾವಿ ಸಂಸದರಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಇವತ್ತು ಮಾನ್ಯ ಜನರಲ್ ಮ್ಯಾನೇಜರ್ ಹುಬ್ಬಳ್ಳಿ ಇವರ ಒಂದು ಕಾರ್ಯಾಲಯದಲ್ಲಿ ಸಭೆ ನಡೆಸಿ ರಾಮದುರ್ಗ್, ಸವದತ್ತಿ ಯಲ್ಲಮ್ಮ, ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗದ ಪರವಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ನಮ್ಮ ಭಾಗದ ಸಂಸದರು, ಸಚಿವರು, ಮಾಜಿ ಮತ್ತು ಹಾಲಿ ಎಲ್ಲ ಪಕ್ಷದ ಸದಸ್ಯರು ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಬೆಂಬಲ ಮಾಡಬೇಕಂತ ಹೇಳಿ ನಾ ಕೈ ಮುಗಿದು ಎಲ್ಲ ಪಕ್ಷಾತೀತವಾಗಿ ನಾ ಎಲ್ಲರಿಗೆ ಕರೆ ಕೊಡ್ತೀನಿ. ಅದರಂತೆ ಈ ಸಭೆ ಒಳಗೆ ಆ ಯೋಜನೆ ಪರವಾಗಿ ಯೋಜನೆ ಅನುಷ್ಠಾನಗೊಳಿಸಬೇಕಂತ ಹೇಳಿ ಮಾನ್ಯ ನೈಋತ್ಯ ಜನರಲ್ ಮ್ಯಾನೇಜರ್ ಮಹಾವ್ಯವಸ್ಥಾಪಕರಿಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಸಂಸದರು ಒತ್ತಾಯನ ಮಾಡ್ಯಾರ. ಅವರು ನಮ್ಮ ಹತ್ರನೂ ಆ ಯೋಜನೆ ಅನುಷ್ಠಾನಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಜನರಲ್ ಮ್ಯಾನೇಜರ್ ಅವರು ಹೇಳ್ಯಾರ. ಮಾನ್ಯ ಸಂಸದರು ಎರಡು ಮಾತು ಮಾತಾಡಬೇಕು ಆ ನಿಟ್ಟಿನಲ್ಲಿ. ಇವತ್ತು ಜನರಲ್ ಮ್ಯಾನೇಜರು ಮಾತೂರವರ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. ಹಲವಾರು ವಿಚಾರವನ್ನು ನಾವು ಚರ್ಚೆ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಇವತ್ತೇನು ಲೋಕಾಪುರದಿಂದ ರಾಮದುರ್ಗ, ಸವದತ್ತಿ ಮತ್ತು ಧಾರವಾಡ ಹೊಸದಾಗಿ ರೈಲ್ವೆ ಲೈನ್ ಆಗಬೇಕು ಅನ್ನುವಂಥದ್ದು ಏನೋ ಒಂದು ಆ ಭಾಗದ ಜನರ ಬೇಡಿಕೆ ಇದೆ ಮತ್ತು ಎಲ್ಲ ಹೋರಾಟಗಾರರ ಬೇಡಿಕೆ ಇದೆ. ಅದಕ್ಕೆ ಈಗಾಗಲೇ ನಾನು ಲೋಕಸಭಾ ಸದಸ್ಯನಾದ ಮೇಲೆ ರೈಲ್ವೆ ಮಿನಿಸ್ಟರ್ ಅಂತ ವೈಷ್ಣವರಿಗೂ ನಾನು ಭೇಟಿಯಾಗಿ, ಸೋಮಣ್ಣವ್ರಿಗೂ ಭೇಟಿಯಾಗಿ ಇದನ್ನು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೇನೆ. ಮತ್ತು ಏನಾಗಿತ್ತು, ಒಂದು ಹಿಂದೊಮ್ಮೆ ಸರ್ವೆ ಆಗಿತ್ತು 2018-19ರಲ್ಲಿ. ಆವಾಗ ಸರ್ವೇದಲ್ಲಿ ಸ್ವಲ್ಪ ನೆಗೆಟಿವ್ ರಿಪೋರ್ಟ್ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಅವತ್ತು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗಿರಲಿಲ್ಲ. ಅದಕ್ಕಾಗಿ ಹಾಗೆ ನೆನಗೋದು ಬಿದ್ದಿದೆ. ಅದಕ್ಕೆ ನಾನು ರೈಲ್ವೆ ಮಿನಿಸ್ಟ್ರಿಗೂ ಡಿಸ್ಕಷನ್ ಮಾಡೀನಿ. ಜನರಲ್ ಮ್ಯಾನೇಜರ್ಗೂ ಹಿಂದೂ ನಾನು ಹೇಳಿದ್ದೆ ನಾನು ಮೀಟಿಂಗಲ್ಲಿ. ಅದೇನಾಗಿದೆ, ಮತ್ತೊಮ್ಮೆ ಪುನರ್ ಸರ್ವೆ ಮಾಡಿದರೆ, ರೀಸರ್ವೆ ಅಂತ ಮಾಡಿದರೆ ಈಗ ಏನು ಆ ಕಡೆ ಪ್ರಯಾಣಿಕರು, ಏನು ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಕೋಟ್ಯಾಂತರ ಜನ ಇವತ್ತು ಅಲ್ಲಿ ಭಕ್ತರು ಬರ್ತಾರೆ. ಆ ಅಂಕಿ ಸಂಖ್ಯೆ ಇಲ್ಲ. ಅದೇ ರೀತಿ ಇವತ್ತು ನಮ್ಮ ಶಬರಿಕೊಳ್ಳ ಅಂತೇಳಿ ಇತಿಹಾಸ ಪ್ರಸಿದ್ಧವಾದಂಥ, ರಾಮನ ಇತಿಹಾಸ ಪ್ರಸಿದ್ಧವಾದಂಥ, ಅಲ್ಲಿನೂ ಲಕ್ಷಾಂತರ ಜನ ಬರ್ತಾರೆ. ಅದೇ ರೀತಿ ನಮ್ಮ ಶಿರ್ಸಂಗಿ ದೇವಸ್ಥಾನಕ್ಕೆ ಅಲ್ಲಿ ಸಹಿತ ಲಕ್ಷಾಂತರ ಜನ ಬರ್ತಾರೆ. ಮತ್ತು ಆ ಭಾಗದಲ್ಲಿ ಶುಗರ್ ಫ್ಯಾಕ್ಟ್ರೀಸ್ ಇದ್ದಾವೆ, ಹೊಸ ಹೊಸ ಇಂಡಸ್ಟ್ರಿ ಬಂದಿದ್ದಾವೆ. ಈ ರೀತಿ ಜನನ ಬಿಡುವಾದಂಥ ಒಂದು ಏರಿಯಾ ಅದೆಲ್ಲ. ಮತ್ತು ಆ ಭಾಗದ ಒಂದು ಆರ್ಥಿಕ ಅಭಿವೃದ್ಧಿ ದೃಷ್ಟಿನೂ ಮುನ್ನಾಲೋಚನೆ ಮಾಡಿದರೆ ಈ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇದೆಲ್ಲ ವಿಷಯ ರೈಲ್ವೆ ಮಿನಿಸ್ಟರ್ಗೂ ನಾನು ಗಮನಕ್ಕೆ ತೊಗೊಂಬಂದಿದ್ದೀನಿ. ಜನರಲ್ ಮ್ಯಾನೇಜರು ಇವತ್ತು ಮೀಟಿಂಗ್ನಲ್ಲಿ ಅದ್ರ ಬಗ್ಗೆಯೂ ಭಾಳ ಕುಲಂಕಷವಾದ ಚರ್ಚೆ ಆಗಿದೆ. ಮತ್ತು ನೀವು ಎಲ್ಲರೂ ಹೋರಾಟಗಾರರು ಅಲ್ಲಿ ಬಂದಿದ್ರಿ, ಕುತುಬುದ್ದೀನು ಮತ್ತು ಉಳಿದವರೆಲ್ಲರೂ ಬಂದಿದ್ರಿ, ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರಿ. ಈಗ ಒಂದು ಏನಂದ್ರೆ ಅದ್ರ ಬಗ್ಗೆ ಒಂದು ಫೇವರಬಲ್ ಆದಂಥ ಒಂದು ಒಪಿನಿಯನ್ ಜನರಲ್ ಮ್ಯಾನೇಜರ್ ತೊಗೊಂಡಿದ್ದಾರೆ. ಇನ್ನೊಮ್ಮೆ ಸರ್ವೆ ಮಾಡೋದ್ರ ಬಗ್ಗೆ ಮೊದಲು ಟ್ರಾಫಿಕ್ ಸರ್ವೆ ಅನ್ನುವಂಥದ್ದು ಒಂದು ಸಲ ಆಯ್ತಂತಂದರೆ
ಅದ್ರ ಮುಂದೆ ಉಳಿದ ಜನರಲ್ ಸರ್ವೆ ಮಾಡಲಿಕ್ಕೂ ಅನುಕೂಲ ಆಗ್ತದೆ, ಹೊಸ ರೈಲ್ವೆ ಲೈನ್ ಮಾಡಲಿಕ್ಕೆ. ಅದಕ್ಕಾಗಿ ಇವತ್ತಿನ ಸಭೆಯಲ್ಲಿ ಭಾಳಷ್ಟು ಇದಕ್ಕೆ ಪೂರಕವಾದಂಥ ಚರ್ಚೆಗಳಾಗಿದ್ದಾವೆ. ಆದಷ್ಟು ಬೇಗನೆ ಇದು ಒಂದು ಅಂತಿಮ ಇದಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆಸೆ ಇದೆ. ಆ ಒಂದು ಆ ಭಾಗದ ಜನರ ಒಂದು ಏನು ಕೂಗಿದೆ ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಮತ್ತು ಹೊಸ ರೈಲ್ವೆ ಲೈನ್ ಆಗಬೇಕು ಅನ್ನೋದಕ್ಕೆ ನನ್ನ ಸಂಪೂರ್ಣವಾದಂಥ ಸಹಮತ.